ನಮಸ್ಕಾರ ಸ್ನೇಹಿತರೆ, ನಾನು ಗಿರಿಧರ್ BH. ವೆಲ್ಕಮ್ ಟು ಎಕನಾಮಿಕ್ಸ್ ಪಾಠಶಾಲಾ. ನಾನು ಇಂದಿನ ತರಗತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅರ್ಥಶಾಸ್ತ್ರ ಅಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅರ್ಥಶಾಸ್ತ್ರದಿಂದ ಕೇಳ್ತಕ್ಕಂತಹ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಕುರಿತು ಇಂದು ಚರ್ಚಿಸಲಿದ್ದೇನೆ. ಹಾಗಾದರೆ ನೋಡೋಣ, ಇಂದು ಯಾವ ವಿಷಯವನ್ನು ಕುರಿತು ಹೇಳಲಿದ್ದೇನೆ ಅಂತಂದರೆ ಇಲ್ಲಿ ಭಾರತದಲ್ಲಿ ಬ್ಯಾಂಕಿಂಗ್ ವಲಯ ಇದೊಂದು ಪ್ರಮುಖವಾಗಿರ್ತಕ್ಕಂತಹ ವಿಷಯವಾಗಿದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ 2-3 ಅಂಕಗಳನ್ನು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಹಾಗಾದರೆ ನೋಡೋಣ ಇಂದಿನ ವಿಷಯವನ್ನು ಕುರಿತು. ನಾನು ಹೇಳ್ತಕ್ಕಂಥ ವಿಷಯದಲ್ಲಿ ಹಣಕಾಸು ವಲಯ. ಹಣಕಾಸು ವಲಯದಲ್ಲಿ ಏನೇನು ಬರುತ್ತವೆ ಅನ್ನೋದನ್ನು ನೋಡೋಣ. ಇಲ್ಲಿ ಭಾರತದಲ್ಲಿ ಹಣಕಾಸು ವಲಯದಲ್ಲಿ ಹಣದ ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ, ಭಾರತೀಯ ರಿಸರ್ವ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ ಈ 4 ಅಂಶಗಳಲ್ಲದೆ ಇತರೆ ಹಣಕಾಸು ಸಂಸ್ಥೆಗಳು ಹಣಕಾಸು ವಲಯದಲ್ಲಿ ಬರುತ್ತವೆ. ಹಾಗಾದರೆ ಇವುಗಳಲ್ಲಿ ನಾನು ಇಂದು ಹೇಳಲಿರೋ ವಿಷಯ ಯಾವುದಂತಂದರೆ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಅಂದರೆ ಭಾರತದಲ್ಲಿ ವಾಣಿಜ್ಯ ಬ್ಯಾಂಕು ಹಾಗೂ ರಿಸರ್ವ್ ಬ್ಯಾಂಕನ್ನು ಸಂಬಂಧಪಟ್ಟಂತೆ ಹೇಳಲಿದ್ದೇನೆ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರಬಹುದು ವಾಣಿಜ್ಯ ಬ್ಯಾಂಕ್ಗಳು ಅಂದರೆ ಭಾರತ ದೇಶದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಯಾವ ರೀತಿ ಬೆಳವಣಿಗೆ ಹೊಂದಿದ್ವು, ವಾಣಿಜ್ಯ ಬ್ಯಾಂಕ್ ಅಂದ್ರೇನು, ಈ ವಾಣಿಜ್ಯ ಬ್ಯಾಂಕಿನ ಪ್ರಾಮುಖ್ಯತೆ ಇವೆಲ್ಲವನ್ನು ನೋಡ್ತಾ ಹೋಗೋಣ. ಇಲ್ಲಿ ವಾಣಿಜ್ಯ ಬ್ಯಾಂಕಿನ ಅರ್ಥ ನೋಡ್ಕೊಳ್ಳೋಣ. ಇಲ್ಲಿ ವಾಣಿಜ್ಯ ಉದ್ದೇಶಗಳಿಗೆ ಸಾಲವನ್ನು ನೀಡುವ ಮತ್ತು ಠೇವಣಿಗಳನ್ನು ಸಂಗ್ರಹಿಸುವ ಬ್ಯಾಂಕ್ಗಳನ್ನು ವಾಣಿಜ್ಯ ಬ್ಯಾಂಕ್ಗಳು ಎಂದು ಕರೆಯುತ್ತಾರೆ. ಅಂದರೆ ಸುಲಭವಾಗಿ ಹೇಳಬೇಕಾದ್ರೆ ಇಷ್ಟೇ, ವಾಣಿಜ್ಯ ಉದ್ದೇಶಗಳಿಗಾಗಿ ಸಾಲವನ್ನು ನೀಡುವ ಠೇವಣಿಯನ್ನು ಸ್ವೀಕರಿಸುವ ಸಂಸ್ಥೆಗಳಿಗೆ ಏನಂತೀವಿ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳು. ಅಂದರೆ ಬ್ಯಾಂಕ್ ಅಂದ್ರೇನು, ಹಣವನ್ನು ಸ್ವೀಕರಿಸುವ ಸಾಲವನ್ನು ನೀಡುವ ಸಂಸ್ಥೆಗಳಿಗೆ ಏನಂತ ಕರಿತಾ ಇದ್ದೀವಿ, ಬ್ಯಾಂಕ್ಗಳು ಅಂತ ಕರಿತಾ ಇದ್ದೀವಿ. ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವರ್ಗೀಕರಿಸಿದ್ದೇವೆ. ಎಷ್ಟು ಭಾಗ ಅಂದರೆ ಇಲ್ಲಿ 2 ಭಾಗಗಳು. ಆ 2 ಭಾಗಗಳು ಯಾವಂತ ನೋಡೋಣ. ಇಲ್ಲಿ ಒಂದನೇದಾಗಿ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳು, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಎರಡನೇದು ನಾನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್, ನಾನ್ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ ಅಂತ ಕರಿತೀವಿ. ಹಾಗಾದರೆ ನೋಡೋಣ. ಮೊದಲನೇದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳು ಅಂತ ಇದೆ. ಅಂದರೆ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ ಅಂದ್ರೆ ಏನು, ಎದಕ್ಕೆ ನಾವು ಶೆಡ್ಯೂಲ್ಡ್ ಅಂತ ಕರಿತೀವಿ ನೋಡೋಣ. ಇಲ್ಲಿ ಬಂಡವಾಳ ಮತ್ತು ಸಂಗ್ರಹಿಸಿದ ನಿಧಿಯು 5 ಲಕ್ಷಕ್ಕಿಂತ ಹೆಚ್ಚಾಗಿರುವ ಹಾಗೂ 1934ರ RBI ಕಾಯ್ದೆಯ 2ನೇ ಭಾಗದಲ್ಲಿ ನೋಂದಾವಣಿಯಾಗಿರುವ ಬ್ಯಾಂಕ್ಗಳಿಗೆ ಏನಂತೀವಿ, ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಸುಲಭವಾಗಿ ಹೇಳಬೇಕಾದ್ರೆ ಇದರ ಅರ್ಥ ಇಷ್ಟೇ, 5 ಲಕ್ಷಕ್ಕಿಂತ ಹೆಚ್ಚಿನ ನಿಧಿ ಹಾಗೂ ರಿಸರ್ವ್ ಬ್ಯಾಂಕಿನ 2ನೇ ಭಾಗದಲ್ಲಿ ನೋಂದಾವಣಿ ಆಗಿರಬೇಕು. ಇಂಥ ಬ್ಯಾಂಕ್ಗಳಿಗೆ ಏನಂತ ಕರಿತೀವಿ, ಶೆಡ್ಯೂಲ್ಡ್ ಬ್ಯಾಂಕ್ಗಳು ಅಂತ ಕರಿತೀವಿ. ಅದೇ ರೀತಿ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು, ನಾನ್ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳು ಎಂದರೇನು ನೋಡೋಣ. ಇಲ್ಲಿ ಸಂಗ್ರಹಿಸಿದ ನಿಧಿಯು 5 ಲಕ್ಷಕ್ಕಿಂತ ಕಡಿಮೆ ಹಾಗೂ RBI ಕಾಯ್ದೆಯ 2ನೇ ಭಾಗದಲ್ಲಿ ನೋಂದಾವಣಿಯಾಗದ ಬ್ಯಾಂಕ್ಗಳಿಗೆ ಏನಂತೀವಿ, ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಇಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳ ಇದ್ದು 2ನೇ ಭಾಗದಲ್ಲಿ ನೋಂದಾವಣಿಯಾದರೆ ಶೆಡ್ಯೂಲ್ಡ್ ಬ್ಯಾಂಕ್ಗಳು. ಅದೇ ರೀತಿ 5 ಲಕ್ಷಕ್ಕಿಂತ ಕಡಿಮೆ ಬಂಡವಾಳ ಇದ್ದು 2ನೇ ಭಾಗದಲ್ಲಿ ನೋಂದಾವಣಿಯಾಗದೇ ಇದ್ದರೆ ಅವುಗಳಿಗೆ ಏನಂತೀವಿ, ನಾನ್ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ಗಳು ಅಂತ ಕರಿತೀವಿ. ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್ ಅರ್ಥ ಆಗಿರ್ಬೋದು ಅನ್ಕೊಳ್ತೀನಿ. ಈಗ ಮುಂದುವರೋಣ. ಭಾರತದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ಬೆಳವಣಿಗೆ, ಕಮರ್ಷಿಯಲ್ ಬ್ಯಾಂಕ್ ಯಾವ ರೀತಿ ಗ್ರೋತ್ ಆದವು ಭಾರತ ದೇಶದಲ್ಲಿ ಅಂತಕ್ಕಂಥದ್ದು ನೋಡೋಣ. ಅಂದರೆ ಯಾವ ರೀತಿ ಬ್ಯಾಂಕ್ ಸ್ಥಾಪನೆ ಆದವು, ಯಾವಾಗ ಯಾವ ಬ್ಯಾಂಕ್ ಸ್ಥಾಪನೆ ಆಯಿತು, ಯಾವ ರೀತಿ ಬೆಳವಣಿಗೆ ಹೊಂದಿತ್ತು ನೋಡ್ತಾ ಹೋಗೋಣ. ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಆಗಿದೆ. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಇದು 1770ರಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ನೆನ್ಪಿಟ್ಕೊಳ್ಳಿ, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್. ಯಾವಾಗ ಸ್ಥಾಪನೆ ಆಯಿತು, 1770ರಲ್ಲಿ. ಎಲ್ಲಿ ಸ್ಥಾಪನೆ ಆಯಿತು, ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಅದೇ ರೀತಿ ನೋಡೋಣ ಯಾವ ರೀತಿ ಬೇರೆ ಬೇರೆ ಬ್ಯಾಂಕ್ಗಳು ಪ್ರಗತಿ ಹೊಂದುತ್ತಾ ಬಂದಿದ್ವು ಅಂತಕ್ಕಂಥದ್ದು. ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. 1806ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್
1806ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್, 1840ರಲ್ಲಿ ಬ್ಯಾಂಕ್ ಆಫ್ ಬಾಂಬೆ, 1840ರಲ್ಲಿ ಬ್ಯಾಂಕ್ ಆಫ್ ಬಾಂಬೆ, 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಅನ್ನು ಸ್ಥಾಪಿಸಲಾಯಿತು. ಇಲ್ಲಿ ಸ್ಕ್ರೀನ್ ಮೇಲೆ ಇನ್ನೊಮ್ಮೆ ನೋಡಿ, ಇಲ್ಲಿ 1806ರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್, 1840ರಲ್ಲಿ ಬ್ಯಾಂಕ್ ಆಫ್ ಬಾಂಬೆ, 1843ರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್. ಈ ಮೂರು ಬ್ಯಾಂಕ್ಗಳಿಗೆ ಪ್ರೆಸಿಡೆನ್ಸಿಯಲ್ ಬ್ಯಾಂಕ್ಸ್ ಅಂತ ಕರಿತೇವೆ, ಅಂದರೆ ಪ್ರಾಂತೀಯ ಬ್ಯಾಂಕ್ಗಳು. ಈ ಮೂರು ಪ್ರಾಂತೀಯ ಬ್ಯಾಂಕ್ಗಳನ್ನು ವಿಲೀನಗೊಳಿಸುವುದರ ಮೂಲಕ, ಅಂದರೆ ಮೂರು ಬ್ಯಾಂಕ್ಗಳನ್ನು ಒಂದು ಮಾಡುವುದರ ಮೂಲಕ 1921 ಜನವರಿ 27ರಂದು 1921 ಜನವರಿ 27ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾಯಿತು. ನೋಡಿಲ್ಲಿ, ಬ್ಯಾಂಕ್ ಆಫ್ ಬೆಂಗಾಲ್, ಬಾಂಬೆ ಹಾಗೂ ಮದ್ರಾಸ್ ಬ್ಯಾಂಕ್ಗಳನ್ನು ಒಂದುಗೂಡಿಸಿ ಯಾವ ಬ್ಯಾಂಕ್ ಸ್ಥಾಪನೆ ಮಾಡಲಾಯಿತು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1921 ಜನವರಿ 27ರಂದು ಸ್ಥಾಪನೆ ಮಾಡಲಾಯಿತು. ನಂತರ ಇದೇ ಇಂಪೀರಿಯಲ್ ಬ್ಯಾಂಕ್ ಅನ್ನು 1955 ಜುಲೈನಲ್ಲಿ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ನಾಮಕರಣ ಮಾಡಲಾಗುತ್ತದೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆಲ್ಲ ಗೊತ್ತೇ ಇದೆ, SBI ಅಂತ ಕರಿತೀವಿ. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲು ಏನಿತ್ತು ಹೆಸರು, ಏನಾಯ್ತು ಅಂತಕ್ಕಂಥದ್ದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. 1921ರಲ್ಲಿ ಏನಾಗ್ತದೆ, ಇಲ್ಲಿ ಮೂರು ಪ್ರಾಂತೀಯ ಬ್ಯಾಂಕ್ಗಳಾದ ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್ ಮೂರನ್ನು ಒಟ್ಟುಗೂಡಿಸಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾಯಿತು. ನಂತರ ಅವೇ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು 1955 ಜುಲೈ 1ರಂದು ಭಾರತ ಸರ್ಕಾರ ತನ್ನ ಅಧೀನಕ್ಕೆ ತೆಗೆದುಕೊಂಡಿತು. ಅಂದರೆ ಪ್ರೈವೇಟ್ ಬ್ಯಾಂಕ್ ಆಗಿದ್ವು, ತನ್ನ ಅಧೀನಕ್ಕೆ ತೆಗೆದುಕೊಂಡು ಅದಕ್ಕೆ SBI ಎಂದು ನಾಮಕರಣ ಮಾಡಿತು. SBI ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ನಾಮಕರಣ ಮಾಡಲಾಯಿತು. ಎಂದು ನಾಮಕರಣ ಮಾಡಲಾಯಿತು? 1955 ಜುಲೈ 1ರಂದು. ಅದೇ ರೀತಿ ನಂತರ ಏನಾಯಿತು, ಇದನ್ನು 1956 ಜೂನ್ 2ರಂದು ರಾಷ್ಟ್ರೀಕರಿಸಲಾಯಿತು. ರಾಷ್ಟ್ರೀಕರಣ ಅಂದರೆ ಏನಿಲ್ಲಿ, ಖಾಸಗಿಯಾಗಿರ್ತಕ್ಕಂಥದ್ದನ್ನು ಸರ್ಕಾರ ಕೊಂಡುಕೊಳ್ತಕ್ಕಂಥದ್ದು ಅಥವಾ ಸರ್ಕಾರೀಕರಣ ಮಾಡ್ತಕ್ಕಂಥದ್ದು. ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣ ಯಾವಾಗಾಯಿತು? 1956 ಜೂನ್ 2ರಂದು ರಾಷ್ಟ್ರೀಕರಿಸಲಾಯಿತು. ಅದೇ ರೀತಿ ನೋಡ್ಬೋದು ನಾವಿಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಸಹವರ್ತಿ ಬ್ಯಾಂಕ್ಗಳು ಅಂತ ಕರಿತೀವಿ. ಸಹವರ್ತಿ ಬ್ಯಾಂಕ್ಗಳು ಅಂದರೆ ನೀವೆಲ್ಲ ಕೇಳಿರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ, ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ, ಸ್ಟೇಟ್ ಬ್ಯಾಂಕ್ ಆಫ್ ಜೈಪುರ್. ಈ ರೀತಿ ಹಲವಾರು ಬ್ಯಾಂಕ್ಗಳು ಬರ್ತವೆ. ಆ ಬ್ಯಾಂಕ್ಗಳನ್ನು ಕುರಿತು ನೋಡೋಣ. ಇಲ್ಲಿ 1963ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಜೈಪುರ್ ಅನ್ನು ಒಟ್ಟುಗೂಡಿಸಲಾಯಿತು. ಅಂದರೆ ಮೊದಲು ಏನಾಗಿತ್ತು, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ ಬೇರೆ ಇತ್ತು, ಸ್ಟೇಟ್ ಬ್ಯಾಂಕ್ ಆಫ್ ಜೈಪುರ್ ಬೇರೆ ಇತ್ತು. ಈ ಎರಡನ್ನು ಒಂದು ಮಾಡಿ ಏನಂತ ಹೆಸರಿಟ್ಟರು? ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ ಅಂಡ್ ಜೈಪುರ್ ಅಂತ ಹೆಸರು ಮಾಡಿದ್ರು. ಯಾವಾಗ? 1963ರಲ್ಲಿ. ಅದೇ ರೀತಿ ನೋಡ್ಬೋದು ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ. ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರವನ್ನು 2008 ಆಗಸ್ಟ್ 13ರಂದು SBI ನೊಂದಿಗೆ ವಿಲೀನಗೊಳಿಸಲಾಯಿತು. ಅಂದರೆ ಏನು ಮಾಡಿದ್ರೆ, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ ಸಪರೇಟ್ ಆಗಿರ್ತಕ್ಕಂಥದ್ದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಮರ್ಜ್ ಮಾಡಿದ್ರು. ಅಂದರೆ ಏನು ಮಾಡಿದ್ರೆ, ಇಲ್ಲಿ ವಿಲೀನಗೊಳಿಸಲಾಯಿತು. ಅದೇ ರೀತಿ ನಾವು ಇಲ್ಲಿ ನೋಡ್ಬೋದು, ಸ್ಕ್ರೀನ್ ಮೇಲೆ ಕೆಳಗಡೆ ಇದೆ, ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್ ಅನ್ನು ಆಗಸ್ಟ್ 26, 2010ರಂದು SBIನಲ್ಲಿ ವಿಲೀನಗೊಳಿಸಲಾಯಿತು. ನೋಡಿಲ್ಲಿ ಮೂರು ಬ್ಯಾಂಕ್ಗಳು ಇಲ್ಲಿ ವಿಲೀನ ಆದವು. ಅದೇ ರೀತಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, SBI ಮತ್ತು ಸಹವರ್ತಿ ಬ್ಯಾಂಕ್ಗಳಂತಿದೆ. ಅಲ್ಲಿ ಮೊದಲೇ 3 ಬ್ಯಾಂಕ್ ವಿಲೀನ ಪ್ರಕ್ರಿಯೆ ಮುಗ್ದು ಹೋಗ್ತು. ನಂತರ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಒಟ್ಟು 6 ಬ್ಯಾಂಕ್ಗಳನ್ನು SBI ನೊಂದಿಗೆ ಏಪ್ರಿಲ್ 2017ರಂದು ವಿಲೀನಗೊಳಿಸಲಾಯಿತು. ಒಟ್ಟು 6 ಬ್ಯಾಂಕ್ ನೋಡಿಲಿ 2017 ಏಪ್ರಿಲ್ನಲ್ಲಿ ವಿಲೀನಗೊಳಿಸಿದ್ರು. ಆ ಯಾವ್ಯಾವ ಬ್ಯಾಂಕ್ ಅಂತಕ್ಕಂಥ ನೋಡಿಲಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಹೈದರಾಬಾದ್, ಟ್ರಾವಂಕೂರ್, ಪಟಿಯಾಲ, ಜೈಪುರ್ ಹಾಗೂ ಭಾರತೀಯ ಮಹಿಳಾ ಬ್ಯಾಂಕ್.
ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿದ್ದಾಗ ಮಹಿಳೆಯರಿಗೋಸ್ಕರ ಅಂತ ಒಂದು ಭಾರತೀಯ ಮಹಿಳಾ ಬ್ಯಾಂಕ್ ಅಂತ ಸ್ಥಾಪನೆ ಮಾಡಿದ್ರು. ಆ ಬ್ಯಾಂಕನ್ನು ಸಹ ಏನು ಮಾಡ್ತಾರೆ ಇಲ್ಲಿ 2017ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಅಂತ ಕರಿತೀವಿ. SBIನಲ್ಲಿ ಈ ಬ್ಯಾಂಕ್ಗಳನ್ನು ವಿಲೀನಗೊಳಿಸ್ತಾರೆ. ಅಂದರೆ ಪ್ರಸ್ತುತ ಪ್ರೆಸೆಂಟ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಹೈದರಾಬಾದ್, ಟ್ರಾವಂಕೂರ್, ಪಟಿಯಾಲ ಯಾವ ಬ್ಯಾಂಕ್ಗಳು ಇಲ್ಲ. ಎಲ್ಲ ಬ್ಯಾಂಕ್ಗಳಿಗೆ ಒಂದೇ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೇವೆ. ಅದೇ ರೀತಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂತ ಕರಿತೇವೆ, ನ್ಯಾಷನಲೈಜೇಷನ್ ಅಂತ ಕರಿತೇವೆ. ಬ್ಯಾಂಕ್ಗಳು ಮೊದಲು ಭಾರತ ದೇಶದಲ್ಲಿ ಖಾಸಗಿ ಬ್ಯಾಂಕ್ಗಳಾಗಿದ್ವು. ಯಾವ ರೀತಿ ಅಂದರೆ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಖಾಸಗಿ ಬ್ಯಾಂಕ್ ಆಗಿ ಸ್ಥಾಪನೆ ಆಗಿತ್ತು. ಅದೇ 1949ರಂದು RBI ಏನೈತಿ ಇಲ್ಲಿ ರಾಷ್ಟ್ರೀಕರಣ ಆಯಿತು. ಆದರೆ ನಾವಿಲ್ಲಿ ನೋಡ್ತಕ್ಕಂಥದ್ದು ವಾಣಿಜ್ಯ ಬ್ಯಾಂಕ್ಗಳಲ್ಲಿ 1969 ಜುಲೈ 19ರಂದು ನೆನ್ಪಿಟ್ಕೊಳ್ಳಿ, 1969 ಜುಲೈ 19ರಂದು 50 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಬಂಡವಾಳ ಹೊಂದಿದ್ದ, ಅಂದರೆ ಅವರ ಬಂಡವಾಳ ಎಷ್ಟು, 50 ಕೋಟಿಗಿಂತ ಹೆಚ್ಚಿಗೆ ಬಂಡವಾಳ ಹೊಂದಿದ್ದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಿಸಲಾಯಿತು. ನೆನ್ಪಿಟ್ಕೊಳ್ಳಿ, 14 ಬ್ಯಾಂಕು ಯಾವಾಗ ರಾಷ್ಟ್ರೀಕರಣ ಮಾಡಲಾಯಿತು ಅಂದರೆ 1969. 1969ರಲ್ಲಿ ಎಷ್ಟು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಲಾಯಿತು? 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಆ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದಾಗ ಯಾರು ಗವರ್ನರ್ ಆಗಿದ್ರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಂದರೆ RBIನ ಗವರ್ನರ್ LK ಝಾ ಆಗಿದ್ರು. ಯಾವಾಗ LK ಝಾ ರಿಸರ್ವ್ ಬ್ಯಾಂಕಿನ ಗವರ್ನರ್ ಇದ್ರು? 1969 ಜುಲೈ 19ರಂದು LK ಝಾ ಅವರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿದ್ರು. ಇವಾಗ ಪ್ರಸ್ತುತ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರಂತಕ್ಕಂಥದ್ದು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮಗೆ ಗೊತ್ತಿದ್ರೆ. ಅದೇ ರೀತಿ ಅಂದಿನ ಪ್ರಧಾನಮಂತ್ರಿ ಯಾರಾಗಿದ್ದಾರೆ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ನೋಡಿ, ಇಂದಿರಾ ಗಾಂಧಿ ಅವರು 14 ಬ್ಯಾಂಕ್ಗಳನ್ನು 1969ರಂದು ಏನು ಮಾಡ್ತಾರೆ ಇಲ್ಲಿ ರಾಷ್ಟ್ರೀಕರಣವನ್ನು ಗೊಳಿಸಿದ್ರು. ಅದೇ ರೀತಿ ಏನು ಮಾಡ್ತಾರೆ ಇಲ್ಲಿ ಏಪ್ರಿಲ್ 15, 1980ರಂದು ಮತ್ತೊಮ್ಮೆ ಏನು ಮಾಡ್ತಾರೆ ಇಲ್ಲಿ ಭಾರತ ಸರ್ಕಾರವು ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ 200 ಕೋಟಿಗಳಿಗಿಂತ ಹೆಚ್ಚು ಬಂಡವಾಳ ಹೊಂದಿದ್ದ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಿಸಲಾಯಿತು. ಮೊದಲು ಎಷ್ಟು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು? 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು. 1980ರಲ್ಲಿ ಎಷ್ಟು ಬ್ಯಾಂಕ್ ರಾಷ್ಟ್ರೀಕರಣ ಆಗ್ತವೆ ಇಲ್ಲಿ? 6 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗ್ತವೆ ಇಲ್ಲಿ. ಅದೇ ರೀತಿ ಆ ಸಮಯದಲ್ಲಿನ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರಾಗಿದ್ರು ಅಂದ್ರೆ ಇಲ್ಲಿ IG ಪಟೇಲ್ ಅಂತ ಕರಿತೀವಿ. IG ಪಟೇಲ್ ಅವರು ಯಾವಾಗ ಗವರ್ನರ್ ಆಗಿದ್ರು? 1980 ಏಪ್ರಿಲ್ 15ರಂದು 6 ಬ್ಯಾಂಕ್ಗಳು ರಾಷ್ಟ್ರೀಕರಣವಾಗಿದ್ದಾಗ ಅವರು ಗವರ್ನರ್ ಆಗಿದ್ರು. ಅದೇ ರೀತಿ ಅಂದು ಪ್ರಧಾನಮಂತ್ರಿ ಆಗಿದ್ದವರು ಶ್ರೀಮತಿ ಇಂದಿರಾ ಗಾಂಧಿ ಅವರು. ನಾವು ನೋಡಬಹುದು, ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗಿನಿಂದ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ದೇ ಇಂದಿರಾ ಗಾಂಧಿ ಅನಿಸುತ್ತೆ. ಯಾಕಂದ್ರೆ 1969ರಲ್ಲಿ 14 ಬ್ಯಾಂಕ್ಗಳು, 1980ರಲ್ಲಿ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಇದಲ್ಲದೆ ಸದ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅನೇಕ ಬ್ಯಾಂಕ್ಗಳನ್ನು ಇರ್ತಕ್ಕಂತಹ 20 ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ವಿಲೀನ ಪ್ರಕ್ರಿಯೆ ನಡೀತಾ ಇದೆ. ವಿಲೀನ ಪ್ರಕ್ರಿಯೆ ಅಂದ್ರೆ ನೋಡ್ತಾ ಇರ್ಬೋದು, ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ತಕ್ಕಂಥದ್ದು ಅವೆಲ್ಲ ಏನು ಮಾಡಿದ್ರು, SBI, ಮೈಸೂರು ಬ್ಯಾಂಕ್, ಹೈದರಾಬಾದ್ ಬ್ಯಾಂಕ್ ಇವೆಲ್ಲವನ್ನು ವಿಲೀನಗೊಳಿಸಿದ್ರು. ಅದೇ ರೀತಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೆನರಾ ಬ್ಯಾಂಕ್, ಸೌರಾಷ್ಟ್ರ, ಈ ರೀತಿ ಬೇರೆ ಬೇರೆ ಅನೇಕ ಬ್ಯಾಂಕ್ಗಳನ್ನು ವಿಲೀನ ಪ್ರಕ್ರಿಯೆ ಆರಂಭವಾಗಿದೆ. ಅಂದರೆ ಭಾರತ ದೇಶದಲ್ಲಿ ಏನಾಗ್ತಾ ಇದೆ, ಕೆಲವೇ ಸಂಖ್ಯೆಯಲ್ಲಿ ದೊಡ್ಡ ಬ್ಯಾಂಕ್ಗಳು ಸ್ಥಾಪನೆ ಆಗಿರಬೇಕು. ಅಂದರೆ ಸಣ್ಣ ಸಣ್ಣ ಬ್ಯಾಂಕ್ಗಳು ಹೆಚ್ಚಾಗಿರೋದಕ್ಕಿಂತ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಹೊಂದತಕ್ಕಂತಹ ಕೆಲವೇ ಬ್ಯಾಂಕ್ಗಳಿರಬೇಕಂತ ಬ್ಯಾಂಕ್ಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಲಾಗ್ತಾ ಇದೆ. ನಿಮಗೆ ಬ್ಯಾಂಕ್ಗಳ ಕುರಿತು ಅರ್ಥ ಆಗಿರ್ಬೋದು ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇನ್ನೂ ಬ್ಯಾಂಕಿಂಗ್ ಬಗ್ಗೆ ಆಗಿರಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಯಾವುದೇ ಟಾಪಿಕ್ ಬಗ್ಗೆ ಆಗಿರಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅದನ್ನು ಕುರಿತು ಸಹ ಕ್ಲಾಸ್ ಮಾಡಬಹುದು. ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ.